ದೇವಜನರೇ, ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ನಾವೆಲ್ಲರೂ ಇತ್ತ ಚೆನ್ನಾಗಿದ್ದೇವೆ. ನಾನೇ ನನ್ನ ನಿಮಿತ್ತವೇ ನಿನ್ನ ಅಪರಾಧಗಳನ್ನು ಅಳಿಸಿ ಹಾಕುವವನು. ನಿನ್ನ ಪಾಪಗಳನ್ನು ನಾನು ಜ್ಞಾಪಿಸಿಕೊಳ್ಳುವುದಿಲ್ಲ. ನಿನ್ನ ಭೂತಕಾಲವನ್ನು ದೇವರು ಅಳಿಸಿ ಹಾಕಿದ್ದಾನೆ. ಕ್ಷಮೆಯ ದೇವರು ನಿನ್ನನ್ನು ಹೊಸ ಜೀವನಕ್ಕೆ ಕರೆಯುತ್ತಿದ್ದಾನೆ. ದೇವಮಿತ್ರರೇ, ಬಂಧುಗಳೇ, ಈ ಒಂದು ವಾಕ್ಯ ಸತ್ಯವೇದದ ಯಾವ ಅಧ್ಯಾಯದಲ್ಲಿದೆ ಎಂಬುದನ್ನು ಹೇಳ್ತೀರಾ? ಅದೇ ಯೆಶಾಯ 43:25. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ನಾವು ಮಾಡಿದ ತಪ್ಪುಗಳು, ಪಾಪಗಳು ಮತ್ತು ವಿಫಲತೆಗಳು ನಮ್ಮ ಮನಸ್ಸನ್ನು ಕಾಡ್ತಾ ಇರುತ್ತವೆ. ನಾನು ದೇವರ ಮುಂದೆ ಯೋಗ್ಯನಾ ಎಂಬ ಪ್ರಶ್ನೆ ಅನೇಕರ ಹೃದಯದಲ್ಲಿ ಮೂಡುತ್ತದೆ ಅಲ್ವಾ? ಯಾವಾಗಲೂ ನಮಗೆ ಏನಾದರೂ ಒಂದು ಈ ರೀತಿ ಸಂಕೋಚದ ಭಾವನೆ ಅಥವಾ ಹಲವಾರು ಪ್ರಶ್ನೆಗಳು ಮೂಡ್ತಾನೇ ಇರುತ್ತೆ. ಆದರೆ ಇಂದು ದೇವರು ಯೆಶಾಯ 43:25 ನಮಗೆ ಒಂದು ಅದ್ಭುತವಾದ ಸುವಾರ್ತೆಯನ್ನು ತಿಳಿಸುತ್ತಾನೆ. ನಾನೇ ನಿನ್ನ ಅಪರಾಧಗಳನ್ನು ಅಳಿಸಿ ಹಾಕುವವನು. ನಿನ್ನ ಪಾಪಗಳನ್ನು ನಾನು ನೆನಪಿಸಿಕೊಳ್ಳುವುದಿಲ್ಲ. ಇದು ಕೇವಲ ಕ್ಷಮೆಯ ವಾಗ್ದಾನವಲ್ಲ, ಇದು ಹೊಸ ಜೀವನದ ಆರಂಭವಾಗಿದೆ. ದೇವರ ಕ್ಷಮೆಗೆ ಮಿತಿ ಇಲ್ಲ. ದೇವರು ನಮ್ಮ ಪಾಪದ ದೊಡ್ಡತನವನ್ನು ನೋಡುವುದಿಲ್ಲ. ಆತನು ತನ್ನ ಪ್ರೀತಿಯ ದೊಡ್ಡತನವನ್ನು ನೋಡುತ್ತಾನೆ. ಮಾನವರು ತಪ್ಪುಗಳನ್ನು ನೆನಪಿಡುತ್ತಾರೆ, ಆದರೆ ದೇವರು ನಿಜವಾದ ಪಶ್ಚಾತ್ತಾಪವನ್ನು ಕಂಡಾಗ ಕ್ಷಮಿಸುತ್ತಾನೆ. ದೇವರ ಕೃಪೆ ನಮ್ಮ ಎಲ್ಲ ಪಾಪಗಳಿಗಿಂತ ದೊಡ್ಡದು. ದೇವರು ನಮ್ಮ ಭೂತಕಾಲವನ್ನು ಅಳಿಸುತ್ತಾನೆ. ಅನೇಕ ಜನರು ತಮ್ಮ ಹಳೆಯ ತಪ್ಪುಗಳ ನೆನಪಿನಲ್ಲಿ ಬದುಕುತ್ತಿದ್ದಾರೆ. ಆದರೆ ದೇವರು ಹೇಳುತ್ತಾನೆ, ನಿನ್ನ ಅಪರಾಧಗಳನ್ನು ಅಳಿಸಿ ಹಾಕುತ್ತೇನೆ. ದೇವರ ಕ್ಷಮೆಯ ನಂತರ ನಾವು ಅಪರಾಧ ಭಾವನೆಯಲ್ಲ, ಸ್ವಾತಂತ್ರ್ಯದಲ್ಲಿ ಬದುಕಬೇಕು. ದೇವರು ತನ್ನ ನಿಮಿತ್ತ ಕ್ಷಮಿಸುತ್ತಾನೆ. ಈ ವಚನದಲ್ಲಿ ದೇವರು ಹೇಳುತ್ತಾನೆ, ನನ್ನ ನಿಮಿತ್ತವೇ, ಅಂದರೆ ದೇವರ ಪ್ರೀತಿ, ಕರುಣೆ ಮತ್ತು ಮಹಿಮೆಯ ಕಾರಣದಿಂದ ಆತನು ಕ್ಷಮಿಸುತ್ತಾನೆ. ನಮ್ಮ ಒಳ್ಳೆಯತನದಿಂದಲ್ಲ, ಆತನ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಪಾಪಕ್ಕಿಂತ ದೇವರ ಪ್ರೀತಿ ದೊಡ್ಡದು. ನೀನು ಎಷ್ಟೇ ದೂರ ಹೋಗಿದ್ದರೂ ದೇವರ ಪ್ರೀತಿ ಇನ್ನೂ ನಿನ್ನನ್ನು ಹುಡುಕುತ್ತಿದೆ. ದೇವರು ಶಿಕ್ಷಿಸಲು ಮಾತ್ರ ಕಾಯುವುದಿಲ್ಲ, ಆತನು ರಕ್ಷಿಸಲು ಮತ್ತು ಪುನಃ ಸ್ಥಾಪಿಸಲು ಬಯಸುತ್ತಾನೆ. ಕ್ಷಮೆಯಾದ ಜೀವನ ಹೊಸ ಆರಂಭ. ದೇವರು ಕ್ಷಮಿಸಿದಾಗ ಹೊಸ ಆಶೆ, ಹೊಸ ಸಂತೋಷ, ಹೊಸ ಭವಿಷ್ಯವನ್ನು ಕೊಡುತ್ತಾನೆ. ನಿನ್ನೆ ಮಾಡಿದ ತಪ್ಪು ನಾಳೆಯ ಆಶೀರ್ವಾದವನ್ನು ಕಸಿದುಕೊಳ್ಳಬಾರದು. ಇಂದೇ ದೇವರ ಕ್ಷಮೆಯನ್ನು ಸ್ವೀಕರಿಸಿ ಹೊಸ ಜೀವನವನ್ನು ಆರಂಭಿಸು. ಪ್ರಿಯರೇ, ಯೆಶಾಯ 43:25 ನಮಗೆ ಒಂದು ಅದ್ಭುತ ಸತ್ಯವನ್ನು ನೆನಪಿಸುತ್ತದೆ. ದೇವರು ನಮ್ಮನ್ನು ದೂಷಿಸುವುದಕ್ಕಲ್ಲ, ರಕ್ಷಿಸುವುದಕ್ಕೆ ಬಂದಿದ್ದಾನೆ. ನಮ್ಮ ಪಾಪಗಳನ್ನು ಆತನು ಕ್ಷಮಿಸಿ ನೆನಪಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಇಂದು ಅಪರಾಧ ಭಾವನೆಯನ್ನು ಬಿಟ್ಟು ದೇವರ ಕೃಪೆಯಲ್ಲಿ ನಡೆಯೋಣ. ನಿನ್ನ ಭೂತಕಾಲ ನಿನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ದೇವರ ಕ್ಷಮೆಯೇ ನಿನ್ನ ಹೊಸ ಜೀವನದ ಆರಂಭವಾಗಿದೆ. ಆದ್ದರಿಂದ ಪ್ರಿಯ ಮಿತ್ರರೇ, ನಿಮ್ಮ ಕರಗಳನ್ನು ಜೋಡಿಸಿ ಯೇಸು ಕ್ರಿಸ್ತನಲ್ಲಿ ತದೇಕ ಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸುವಿರಾ? ಪರಲೋಕದ ಪ್ರೀತಿಯ ತಂದೆಯೇ, ಯೆಶಾಯ 43:25 ಅಮೂಲ್ಯ ವಾಗ್ದಾನಕ್ಕಾಗಿ ನಿನಗೆ ಕೃತಜ್ಞತೆಗಳು. ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮ ಹೃದಯಗಳನ್ನು ಶುದ್ಧಪಡಿಸು. ಅಪರಾಧ ಭಾವನೆ, ನಾಚಿಕೆ ಮತ್ತು ಭಯದಿಂದ ನಮ್ಮನ್ನು ಬಿಡುಗಡೆ ಮಾಡು. ನಿನ್ನ ಕೃಪೆಯಲ್ಲಿ ಪ್ರತಿದಿನ ಹೊಸ ಜೀವನವನ್ನು ನಡೆಸುವ ಶಕ್ತಿಯನ್ನು ಕೊಡು. ತಪ್ಪಿ ಹೋದವರನ್ನು ನಿನ್ನ ಬಳಿಗೆ ಕರೆತಂದು ನಿರಾಶರಾದವರಿಗೆ ಹೊಸ ನಿರೀಕ್ಷೆಯನ್ನು ನೀಡು. ನಮ್ಮ ಜೀವನವು
ನಿನ್ನ ಮಹಿಮೆಗೆ ಸಾಕ್ಷಿಯಾಗುವಂತೆ ನಡೆಸು. ಇವೆಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್. ಆಮೇನ್.